ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಳೆದ ಅವಧಿಯಲ್ಲಿ ರೋಮನ್ ಗಣರಾಜ್ಯಗಳು ಅಂತಕ್ಕಂಥ ಒಂದು ಅಧ್ಯಾಯವನ್ನು ಆರಂಭಿಸಿ ಆ ಅಧ್ಯಾಯದಲ್ಲಿ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ರೋಮ್ನಲ್ಲಿ ಕಂಡು ಬರ್ತಕ್ಕಂಥ ಗಣರಾಜ್ಯ ಸರ್ಕಾರದ ವ್ಯವಸ್ಥೆ ಹಾಗೂ ಆ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ 3 ಫ್ಯುನಿಕ್ ಯುದ್ಧಗಳು ಇವುಗಳ ಬಗೆಗಿನ ಒಂದು ಮಾಹಿತಿಯನ್ನ ಸವಿವರವಾಗಿ ಏನು ಮಾಡಿದ್ವಪ್ಪ ಅಂತಂದ್ರೆ ಈ ಕಳೆದ ಕ್ಲಾಸ್ನಲ್ಲಿ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ರೋಮ್ನಲ್ಲಿ ಗಣರಾಜ್ಯ ಸರ್ಕಾರ ಪತನವಾದ ನಂತರ ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಯಾವಪ್ಪ ಅಂತಂದ್ರೆ ಜೂಲಿಯಸ್ ಸೀಸರ್ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ. ಜೂಲಿಯಸ್ ಸೀಸರ್ ಯಾರಪ್ಪ ಅಂತಂದ್ರೆ ಜಗತ್ತು ಕಂಡಂತ 3 ಪ್ರಮುಖ ಸರ್ವಾಧಿಕಾರಿಗಳ ಪೈಕಿ, ಉದಾಹರಣೆಗೆ ಮೊದಲ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಕ್ಕಂಥ ಅಲೆಕ್ಸಾಂಡರ್, ದ್ವಿತೀಯ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಕ್ಕಂಥ ವ್ಯಕ್ತಿ ಜೂಲಿಯಸ್ ಸೀಸರ್, 3ನೇ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಕ್ಕಂಥವನು ನೆಪೋಲಿಯನ್ ಬೋನಾಪಾರ್ಟ್. ಹೀಗೆ ಈ 3 ಸರ್ವಾಧಿಕಾರಿಗಳ ಪೈಕಿ ಇವತ್ತಿನ ನಮ್ಮ ಈ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ಜೂಲಿಯಸ್ ಸೀಸರ್. ರೋಮಿನ ಇತಿಹಾಸದಲ್ಲಿ ಕೇವಲ ಒಬ್ಬ ಸರ್ವಾಧಿಕಾರಿಯಾಗಿ ಮಾತ್ರ ಕಂಡು ಬರಲ್ಲ, ಆತ ಒಬ್ಬ ದಕ್ಷ ಆಡಳಿತಗಾರನಾಗಿಯೂ ಕಂಡು ಬರ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ರೋಮ್ನಲ್ಲಿ ಗಣರಾಜ್ಯ ಸರ್ಕಾರದ ಪತನಾನಂತರ ಕಂಡು ಬರ್ತಕ್ಕಂಥ ಅರಾಜಕತೆಯನ್ನ ಹೋಗಲಾಡಿಸಿ ರೋಮ್ ಸಾಮ್ರಾಜ್ಯಕ್ಕೆ ಒಂದು ಭದ್ರ ಬುನಾದಿ ಹಾಕಿಕೊಟ್ಟವನು ಯಾರಪ್ಪ ಅಂತಂದ್ರೆ ಈ ಜೂಲಿಯಸ್ ಸೀಸರ್. ಹೀಗಾಗಿ ಈ ಜೂಲಿಯಸ್ ಸೀಸರ್ ತನ್ನ 4 ವರ್ಷಗಳ ಅತ್ಯಲ್ಪ ಕಾಲದ ಒಂದು ಆಳ್ವಿಕೆಯ ಅವಧಿಯಲ್ಲಿ ಈತ ಆಳ್ವಿಕೆ ಮಾಡಿದ್ದು ಕೇವಲ 4 ವರ್ಷ, ಕ್ರಿಸ್ತಪೂರ್ವ 48ರಿಂದ ಕ್ರಿಸ್ತಪೂರ್ವ 44. ಈ 4 ವರ್ಷಗಳ ಅವಧಿಯಲ್ಲಿ ಆತ ಮಹತ್ತರವಾದಂಥ ಒಂದು ಬದಲಾವಣೆಗಳ ತರುವುದರ ಜೊತೆಗೆ ರೋಮ್ ಸಾಮ್ರಾಜ್ಯಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡ್ತಾನೆ. ಅದು ಹೇಗೆ ಎಂಬುದನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಈ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಜೂಲಿಯಸ್ ಸೀಸರ್ ಅಂತಕ್ಕಂಥ ವ್ಯಕ್ತಿ, ಈತ ಕಂಡು ಬರ್ತಕ್ಕಂಥ ಒಟ್ಟು ಅವಧಿ ಏನಪ್ಪಾ ಅಂತಂದ್ರೆ ಕ್ರಿಸ್ತಪೂರ್ವ 100ರಿಂದ ಕ್ರಿಸ್ತಪೂರ್ವ 44. ಇದು ಏನನ್ನ ಸೂಚಿಸುತ್ತ ಅಂದ್ರೆ ಕ್ರಿಸ್ತಪೂರ್ವ 100 ಅನ್ನೋದು ಅವನ ಜನನದ ವರ್ಷ, ಕ್ರಿಸ್ತಪೂರ್ವ 44 ಅನ್ನೋದು ಆತನ ಮರಣವಾದಂತಹ ವರ್ಷ. ಹೀಗೆ ಕ್ರಿಸ್ತಪೂರ್ವ 100ರಿಂದ ಹಿಡ್ಕೊಂಡು ಕ್ರಿಸ್ತಪೂರ್ವ 44ರವರೆಗೆ ಕಂಡು ಬರತಕ್ಕಂಥ ಜೂಲಿಯಸ್ ಸೀಸರ್, ಈತನನ್ನ ಇತಿಹಾಸದಲ್ಲಿ ನಾವೇನಂತ ಕರಿತೀವಪ್ಪ ಅಂದ್ರ ಪ್ರಾಚೀನ ರೋಮಿನ ಪ್ರತೀಕ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಾಚೀನ ರೋಮಿನ ಪ್ರತೀಕ ಅಂತ ಕರಿತೀವಿ. ಯಾಕೆ ಕರಿತೀವಪ್ಪ ಅಂತಂದ್ರ ರೋಮ್ನಲ್ಲಿ ಗಣರಾಜ್ಯ ಸರ್ಕಾರ ಪತನವಾದ ನಂತರ ಅಲ್ಲಿ ಕಂಡು ಬರತಕ್ಕಂಥ ಅರಾಜಕತೆಯನ್ನ ಹೋಗಲಾಡಿಸುವುದು ಅಷ್ಟೇ ಅಲ್ಲದೆ ರೋಮನ್ನ ಒಂದು ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿ ಮಾರ್ಪಡಿಸಿರ್ತಕ್ಕಂಥ ಕೀರ್ತಿ ಯಾರು ಸಲ್ಲಪ್ಪ ಅಂದ್ರೆ ಇದೇ ಜೂಲಿಯಸ್ ಸೀಸರ್ನೇ ಸಲ್ಲುತ್ತೆ. ಹೀಗಾಗಿ ಈ ಎಲ್ಲ ಹಿನ್ನೆಲೆಗಳನ್ನ ಇಟ್ಟುಕೊಂಡು ಇವತ್ತಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಜೂಲಿಯಸ್ ಸೀಸರ್ನ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಜೂಲಿಯಸ್ ಸೀಸರ್ನ ನೋಡುವಾಗ ಅವನ ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಈತ ಕ್ರಿಸ್ತಪೂರ್ವ 100 ಜುಲೈ 12ರಂದು ಇಟಲಿಯ ಸುಬುರ್ರಾ ಅಂತಕ್ಕಂಥ ಪ್ರದೇಶದಲ್ಲಿ ಜನಿಸ್ತಾನೆ. ಹೀಗೆ ಈ ಸುಬುರ್ರಾ ಪ್ರದೇಶದಲ್ಲಿ ಜನಿಸಿರ್ತಕ್ಕಂಥ ಈತ ಜೂಲಿಯಾ ಅಂತಕ್ಕಂಥ ಒಂದು ಕುಲಕ್ಕೆ ಸೇರಿದ, ಇವನ ಒಂದು ಮನೆತನ ಹೆಸರು ಜೂಲಿಯಾ ಕುಲಕ್ಕೆ ಸೇರಿದ ಪೆಟ್ರಿಷಿಯನ್ ಮನೆತನವನಾಗಿದ್ದ. ಪೆಟ್ರಿಷಿಯನ್ ಅನ್ನೋದೇನ್ರಿದ ರೋಮ್ ಸಾಮ್ರಾಜ್ಯದಲ್ಲಿ ಕಂಡುಬರತಕ್ಕಂಥ ಶ್ರೀಮಂತ ವರ್ಗಕ್ಕೆ ಪೆಟ್ರಿಷಿಯನ್ಸ್ ಅಂತ ಕರಿತಿದ್ದು. ಹೀಗಾಗಿ ಜೂಲಿಯಸ್ ಸೀಸರ್ ಮೂಲತಃ ಆತ ಒಬ್ಬ ಶ್ರೀಮಂತ ಮನೆತನಕ್ಕೆ ಸೇರಿದ್ದ. ಹೀಗಾಗಿ ಆ ಶ್ರೀಮಂತ ಮನೆತನವನ್ನು ಏನಂತ ಕರಿತಾನೋ ಪೆಟ್ರಿಷಿಯನ್ ಅಂತ ಕರಿತು. ಹೀಗೆ ಈತನ ಮನೆತನ ಅಥವಾ ಕುಲದ ಹಿನ್ನೆಲೆಗೆ ಬಂದಾಗ ಈತ ಜೂಲಿಯಾ ಕುಲಕ್ಕೆ ಸೇರಿದ ಪೆಟ್ರಿಷಿಯನ್ ಮನೆತನವನ್ನಾಗಿದ್ದ. ಹೀಗೆ ಈ ಪೆಟ್ರಿಷಿಯನ್ ಮನೆತನಕ್ಕೆ ಸೇರಿರ್ತಕ್ಕಂಥ ಇವನ ತಂದೆ ತಾಯಿಗಳ ಹಿನ್ನೆಲೆಗೆ ಬಂದಾಗ ತಂದೆ ಹೆಸರು ಗೇಯಸ್ ಸೀಸರ್, ತಾಯಿ ಔರೇಲಿಯಾ. ಹೀಗೆ ಗೇಯಸ್ ಸೀಸರ್ ಮತ್ತು ಔರೇಲಿಯಾ ದಂಪತಿಗಳ ಉದರದಲ್ಲಿ ಯಾರು ಜನಿಸ್ತಾರಪ್ಪ ಅಂದ್ರೆ ಈ ಜೂಲಿಯಸ್ ಸೀಸರ್. ಆದರೆ ಈತ ತನ್ನ 16ನೇ ವಯಸ್ಸಿನಲ್ಲಿರುವಾಗಲೇ ಈತ ತನ್ನ ತಂದೆಯಾದಂಥ ಗೇಯಸ್ ಸೀಸರ್ನನ್ನ ಅಕಾಲಿಕವಾಗಿ ಕಳೆದುಕೊಳ್ತಾನೆ. ಅಂದ್ರೆ ಕ್ರಿಸ್ತಪೂರ್ವ
84ರಲ್ಲಿ ಜೂಲಿಯಸ್ ಸೀಸರ್ನ ತಂದೆಯಾದಂತಹ ಗೇಯಸ್ ಸೀಸರ್ ಅಕಾಲಿಕವಾಗಿ ಮರಣವನ್ನಪ್ತಾನೆ. ಆ ಸಂದರ್ಭದಲ್ಲಿಯೇ ಅಂದ್ರೆ ಅದೇ ವರ್ಷ ಜೂಲಿಯಸ್ ಸೀಸರ್ ಎರಡು ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ತಾನೆ. ಒಂದೇ ತೀರ್ಮಾನ ಏನಪ್ಪಾ ಅಂತಂದ್ರ ತನ್ನ ತಂದೆ ಮರಣವಾದಂತ ವರ್ಷದಲ್ಲಿಯೇ ಆತ ರಾಜಕೀಯವನ್ನ ಪ್ರವೇಶ ಮಾಡ್ತಾನೆ. ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಸಿನೆಟ್ ಅನ್ನ ಪ್ರವೇಶ ಮಾಡ್ತಾನೆ. ತನ್ನ ಎಷ್ಟನೇ ವಯಸ್ಸಿಗೆ ರೀ? ತನ್ನ 16ನೇ ವಯಸ್ಸಿಗೆ. ತನ್ನ 16ನೇ ವಯಸ್ಸಿನಲ್ಲಿ ಒಂದ್ ಕಡೆ ತಂದೆಯನ್ನ ಕಳ್ಕೊಂಡಿರ್ತಾನು, ಮತ್ತೊಂದ್ ಕಡೆ ಅದೇ ವರ್ಷ ಆತ ರಾಜಕೀಯ ಪ್ರವೇಶವನ್ನ ಮಾಡುವ ಸಲುವಾಗಿ ಸಿನೆಟ್ ಸಭೆಯ ಸದಸ್ಯನಾಗಿ ನೇಮಕವಾಗ್ತಾನೆ. ಅದರ ಜೊತೆಗೆ ಅದೇ ವರ್ಷ ಕ್ರಿಸ್ತಪೂರ್ವ 84ರಲ್ಲಿಯೇ ಏನ್ ಮಾಡ್ತಾನಪ್ಪ ಅಂದ್ರ ಇದೇ ಜೂಲಿಯಸ್ ಸೀಸರ್ ಕಾರ್ನೇಲಿಯಾ ಎಂಬ ಸ್ತ್ರೀಯನ್ನ ವಿವಾಹವಾಗ್ತಾನೆ. ಯಾವ ವರ್ಷ ರೀ? ಕ್ರಿಸ್ತಪೂರ್ವ 84ರಲ್ಲಿ ತನ್ನ ತಂದೆ ಮರಣವಾದ ವರ್ಷದಲ್ಲಿ ಅಂದ್ರೆ ತನ್ನ 16ನೇ ವಯಸ್ಸಿನಲ್ಲಿಯೇ ಕಾರ್ನೇಲಿಯಾ ಎಂಬುವಳೊಂದಿಗೆ ವಿವಾಹ ಮಾಡಿಕೊಳ್ತಾನೆ. ಹೀಗೆ ಕಾರ್ನೇಲಿಯಾ ಎಂಬುವಳೊಂದಿಗೆ ವಿವಾಹ ಮಾಡಿಕೊಂಡು ತನ್ನ ಸಾಂಸಾರಿಕ ಜೀವನವನ್ನು ನಡೆಸ್ತಕ್ಕಂಥ ಇದೇ ಜೂಲಿಯಸ್ ಸೀಸರ್ ತದನಂತರದಲ್ಲಿ ಅಂದ್ರೆ ಸಿನೆಟ್ಟಿನ ಸಭೆಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಯಕ್ಕೆ ಆತ ರೋಮ್ ಸಾಮ್ರಾಜ್ಯಕ್ಕೆ ಸೇರಿದ ಒಂದು ಪ್ರಾಂತ್ಯ ಯಾವ್ದ್ರಿ? ಸ್ಪೇನ್. ಇವತ್ತಿಗೆ ಸ್ಪೇನ್ ಒಂದು ಪ್ರತ್ಯೇಕ ರಾಷ್ಟ್ರ, ಆದ್ರೆ ರೋಮ್ ಸಾಮ್ರಾಜ್ಯವನ್ನು ನೋಡುವಾಗ ಸ್ಪೇನ್ ಅನ್ನೋದು ಏನಾಗಿತ್ರಿ? ಇದೊಂದು ರೋಮಿನ ಪ್ರಾಂತ್ಯ ಆಗಿತ್ತು. ಹೀಗೆ ಕಾರ್ನೇಲಿಯಾದೊಂದಿಗೆ ವೈವಾಹಿಕ ಜೀವನ ನಡೆಸಲಿಕ್ಕೆ ಆರಂಭಿಸಿರ್ತಕ್ಕಂಥ ಇದೇ ಜೂಲಿಯಸ್ ಸೀಸರ್ ತದನಂತರದಲ್ಲಿ ಕ್ರಿಸ್ತಪೂರ್ವ 61ರಲ್ಲಿ ರೋಮಿನ ಪ್ರಾಂತ್ಯವಾದಂತಹ ಸ್ಪೇನ್, ಈ ಸ್ಪೇನಿನ ಪ್ರಾಂತ್ಯಾಧಿಕಾರಿಯಾಗಿ ನೇಮಕವಾಗ್ತಾನೆ. ಹೀಗೆ ಸ್ಪೇನಿನ ಪ್ರಾಂತ್ಯಾಧಿಕಾರಿಯಾಗಿ ಅಥವಾ ಕೆಲವೊಂದು ಪುಸ್ತಕದಲ್ಲಿ ಗವರ್ನರ್ ಅಂತಾನು ಕೊಡ್ತಾರೆ. ಹೀಗಾಗಿ ಕ್ರಿಸ್ತಪೂರ್ವ 61ರಲ್ಲಿ ಸ್ಪೇನ್ಗೆ ಹೋಗಿ ಸ್ಪೇನಿನ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಆರಂಭಿಸಿದ. ತದನಂತರ ಅದರ ಮರು ವರ್ಷ ಅಂದ್ರೆ ಕ್ರಿಸ್ತಪೂರ್ವ 60ರಲ್ಲಿ ಸ್ಪೇನಿನಿಂದ ಮರಳಿ ರೋಮ್ಗೆ ವಾಪಸ್ ಆಗಾನೆ. ಹೀಗೆ ಕ್ರಿಸ್ತಪೂರ್ವ 60ರಲ್ಲಿ ರೋಮಿಗೆ ವಾಪಸ್ಸಾದಂತಹ ಈ ಜೂಲಿಯಸ್ ಸೀಸರ್ ಆ ಸಂದರ್ಭದಲ್ಲಿ ತನ್ನ ಇಬ್ಬರು ಸಹವರ್ತಿಗಳಾದಂತಹ ಕ್ರಾಸಸ್ ಮತ್ತು ಪಾಂಪೆ, ಕ್ರಾಸಸ್ ಮತ್ತು ಪಾಂಪೆ ಈ ಇಬ್ಬರ ಜೊತೆ ಸೇರಿಕೊಂಡು ಕ್ರಿಸ್ತಪೂರ್ವ 60ರಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ತ್ರಿಮೂರ್ತಿಗಳ ಕೂಟವನ್ನ ರಚನೆ ಮಾಡಿಕೊಳ್ತಾನ. ಆ ತ್ರಿಮೂರ್ತಿಗಳ ಕೂಟವನ್ನ ನಾವೇನಂತ ಕರಿತೀವ ಅಂದ್ರ ಫಸ್ಟ್ ತ್ರಿಮೂರ್ವಿರೇಟ್ಸ್ ಅಥವಾ ಮೊದಲ ತ್ರಿಮೂರ್ತಿಗಳ ಕೂಟ ಅಂತ ಕರಿತೀವಿ. ಆ ಮೊದಲ ತ್ರಿಮೂರ್ತಿಗಳ ಕೂಟ ಅಂದ್ರ 3 ಜನರಿಂದ ರಚನೆಯಾದಂತ ಕೂಟ. ಆ 3 ಜನರು ಯಾರಪ್ಪ ಅಂದ್ರ ಒಂದು ಜೂಲಿಯಸ್ ಸೀಸರ್, 2 ಕ್ರಾಸಸ್, 3 ಪಾಂಪೆ. ಹೀಗೆ ಈ 3 ಜನರೊಂದಿಗೆ ಸೇರಿಕೊಂಡು ಒಂದು ಕೂಟವನ್ನ ರಚನೆ ಮಾಡಿಕೊಂಡು ಆ ಕೂಟದ ಮುಖೇನ ಇಡೀ ರೋಮ್ ಸಾಮ್ರಾಜ್ಯವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ 3 ಭಾಗಗಳಾಗಿ ಹಂಚಿಕೆ ಮಾಡಿಕೊಂಡು 3 ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಆಳ್ವಿಕೆಯನ್ನು ನಡೆಸಲಿಕ್ಕೆ ಆರಂಭಿಸ್ತಾರೆ. ಆ ಹಂತವನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಮೊದಲ ತ್ರಿಮೂರ್ತಿಗಳ ಕೂಟ ಅಂತ ಕರಿತೀವಿ. ಹಾಗಾದ್ರೆ ಆ ಮೊದಲ ತ್ರಿಮೂರ್ತಿಗಳ ಕೂಟದ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರ ವಿವರವಾದಂತ ಒಂದು ವಿವರಣೆಯನ್ನ ನೋಡೋಣ. ಹೀಗೆ ಕ್ರಿಸ್ತಪೂರ್ವ 60ರಲ್ಲಿ ರೋಮಿಗೆ ಮರಳಿ ಬಂದಂತಹ ಜೂಲಿಯಸ್ ಸೀಸರ್ ತನ್ನ ಇಬ್ಬರು ಸಹವರ್ತಿಗಳಾದಂತಹ ಪಾಂಪೆ ಮತ್ತು ಕ್ರಾಸಸ್ ಇವರಿಬ್ಬರ ಜೊತೆ ಸೇರಿಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಮೊದಲ ತ್ರಿಮೂರ್ತಿಗಳ ಕೂಟವನ್ನ ರಚನೆ ಮಾಡ್ಕೋತಾರೆ. ಈ ತ್ರಿಮೂರ್ತಿಗಳ ಕೂಟದ ರಚನೆಯ ಸಂದರ್ಭದಲ್ಲಿ ಅಖಂಡ ರೋಮ್ ಸಾಮ್ರಾಜ್ಯವನ್ನ 3 ಭಾಗಗಳಾಗಿ ಹಂಚಿಕೆ ಮಾಡಿಕೊಳ್ತಾರೆ. ಹಾಗಾದ್ರೆ ಆ 3 ಭಾಗಗಳಾಗಿ ಹಂಚಿಕೆ ಮಾಡಿಕೊಳ್ಳೋದನ್ನು ನೋಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣಪ್ಪ ಅಂತಂದ್ರ ಈ ಪಾಂಪೆ ಮತ್ತು ಕ್ರಾಸಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸೀಸರ್ ಅಂತ ಬಂದಾಗ ಈತ ಸಿನೆಟ್ಟಿನ ಸದಸ್ಯನಾಗಿದ್ದ. ಯಾರ್ರೀ? ಜೂಲಿಯಸ್ ಸೀಸರ್ ಸಿನೆಟ್ಟಿನ ಸದಸ್ಯನಾಗಿದ್ದ ಹಾಗೂ ರೋಮಿನ ದಂಡನಾಯಕನಾಗಿದ್ದ. ಹೀಗೆ ಸಿನೆಟ್ಟಿನ ಸದಸ್ಯ ಮತ್ತು ರೋಮಿನ ದಂಡನಾಯಕನಾದಂತ ಈ ಸೀಸರ್ ಏನ್ ಮಾಡ್ತಾನಪ್ಪ ಅಂದ್ರ ರೋಮನ್ನ 3 ಭಾಗಗಳಾಗಿ ಹಂಚಿಕೆ ಮಾಡಿಕೊಂಡಾಗ ಆ 3 ಭಾಗಗಳ ಪೈಕಿ
ಗಾಲ್ ಅಂತಕ್ಕಂಥ ಭಾಗವನ್ನ ಈತ ನೋಡಿಕೊಳ್ಳಲಿಕ್ಕೆ ಆರಂಭಿಸ್ತಾನೆ. ಅವತ್ತಿನ ಗಾಲ್, ಇವತ್ತಿನ ಆಧುನಿಕ ಬೆಲ್ಜಿಯಂ ಮತ್ತು ಫ್ರಾನ್ಸ್. ಅದೇ ರೀತಿಯಾಗಿ ಈ ಪಾಂಪೆ ಅಂತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ, ಈ ಪಾಂಪೆ ಈತ ಒಬ್ಬ ತರಬೇತಿ ಪಡೆದಂತಹ ಸೈನಿಕನಾಗಿದ್ದ. ಹಿ ವಾಸ್ ದ ಟ್ರೈನ್ಡ್ ಸೋಲ್ಜರ್. ಯಾರ್ರಿ? ಪಾಂಪೆ ಈತ ಒಬ್ಬ ತರಬೇತಿ ಪಡೆದಂತ ಸೈನಿಕನಾಗಿದ್ದ. ಹೀಗಾಗಿ ಈ ತರಬೇತಿ ಪಡೆದಂತ ಸೈನಿಕನಾದಂತ ಈತ ಸ್ಪೇನ್ ಅಂತಕ್ಕಂಥ ಪ್ರದೇಶವನ್ನು ನೋಡಿಕೊಳ್ಳಲಿಕ್ಕೆ ಆರಂಭಿಸ್ತಾನೆ. ಅದೇ ರೀತಿಯಾಗಿ ಈ ಕ್ರಾಸಸ್ ಅಂತ ಬಂದಾಗ ಒಬ್ಬ ಕುಲೀನ ಸರದಾರನಾಗಿದ್ದ. ಯಾರ್ರಿ? ಕ್ರಾಸಸ್ ಕುಲೀನ ಸರದಾರ ಅಷ್ಟೇ ಅಲ್ಲದೆ ಈತನು ಕೂಡ ಸಿನೆಟ್ಟಿನ ಸದಸ್ಯನಾಗಿದ್ದ. ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಪಾರ್ಥಿಯಾ ಪ್ರದೇಶವನ್ನ ನೋಡಿಕೊಳ್ಳಲಿಕ್ಕೆ ಆರಂಭಿಸ್ತಾನೆ. ಅವತ್ತಿನ ಪಾರ್ಥಿಯಾ, ಇಂದಿನ ಇರಾನ್. ಹೀಗೆ ಕ್ರಿಸ್ತಪೂರ್ವ 60ರಲ್ಲಿ ಜೂಲಿಯಸ್ ಸೀಸರ್ ಪಾಂಪೆ ಮತ್ತು ಕ್ರಾಸಸ್ ಜೊತೆ ಸೇರಿಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಮೊದಲ ತ್ರಿಮೂರ್ತಿಗಳ ಕೂಟವನ್ನ ರಚನೆ ಮಾಡಿಕೊಳ್ತಾನೋ. ಆ ಮೊದಲ ತ್ರಿಮೂರ್ತಿಗಳ ಕೂಟದ ಸಂದರ್ಭದಲ್ಲಿ ಅಖಂಡ ರೋಮನ್ನ 3 ಭಾಗಗಳಾಗಿ ಹಂಚಿಕೆ ಮಾಡಿಕೊಳ್ತಾನೆ. ಅದರಲ್ಲಿ ಒಂದು ಭಾಗ ಗಾಲ್ ಪ್ರದೇಶವನ್ನ ಸೀಸರ್ ನೋಡಿಕೊಳ್ಳಲಿಕ್ಕೆ ಆರಂಭಿಸ್ತಾನು, ಸ್ಪೇನ್ ಪ್ರದೇಶವನ್ನ ಪಾಂಪೆಗೆ ಬಿಟ್ಟುಕೊಡ್ತಾನು, ಪಾರ್ಥಿಯಾ ಪ್ರದೇಶವನ್ನ ಕ್ರಾಸಸ್ಗೆ ಬಿಟ್ಟುಕೊಡ್ತಾರೆ. ಹೀಗೆ ಈ 3 ಜನ ವ್ಯಕ್ತಿಗಳು 3 ರೀತಿಯಾಗಿ ಈ ಪ್ರದೇಶವನ್ನ ನೋಡಿಕೊಳ್ಳಲಿಕ್ಕೆ ಆರಂಭಿಸಿದಾಗ, ಅದೇ ಸಂದರ್ಭದಲ್ಲಿ ಮಹತ್ವಾಕಾಂಕ್ಷಿಯಾದಂತ ಈ ಜೂಲಿಯಸ್ ಸೀಸರ್ ಇವನಿಗೂ ಕೂಡ ಬಹುದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಿಸಬೇಕು, ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕಂತಕ್ಕಂಥ ಒಂದು ಬಯಕೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ಕ್ರಿಸ್ತಪೂರ್ವ 57ರಿಂದ ಸುಮಾರು 9 ವರ್ಷಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ನಿರಂತರ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಅಂದ್ರೆ ಇಡೀ ಯುರೋಪಿನ ಭೂಭಾಗವನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ನಿರಂತರವಾದಂತಹ ಒಂದು ದಂಡಯಾತ್ರೆಗಳನ್ನ ಕೈಗೊಳ್ತಾನೆ. ಯಾವತ್ತಿನದರಲ್ಲಿ ಕ್ರಿಸ್ತಪೂರ್ವ 57ರಿಂದ. ಹೀಗೆ ಕೇವಲ ಗಾಲ್ ಪ್ರದೇಶವನ್ನ ಮಾತ್ರ ನೋಡಿಕೊಳ್ಳದೆ ಆತನಿಗೆ ದೊಡ್ಡ ಬಯಕೆ ಇರುತ್ತೆ. ಹಲವಾರು ಪ್ರದೇಶಗಳನ್ನ ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕಂತಕ್ಕಂಥ ಒಂದು ಬಯಕೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕ್ರಿಸ್ತಪೂರ್ವ 57ರಿಂದ ಆತ ಯುರೋಪಿನ ಭೂಭಾಗಗಳನ್ನ ಗೆಲ್ಲುವ ಸಲುವಾಗಿ, ಕೇವಲ ಯುರೋಪ್ ಅಷ್ಟೇ ಅಲ್ಲ, ಜಗತ್ತಿನ ಇತರೆ ಭೂಭಾಗಗಳು ಇರಬಹುದು, ಹೀಗಾಗಿ ಅವುಗಳನ್ನ ಗೆಲ್ಲುವ ಸಲುವಾಗಿ ಸುಮಾರು 9 ವರ್ಷಗಳ ಕಾಲ ನಿರಂತರವಾದಂತಹ ಒಂದು ದಂಡಯಾತ್ರೆ ಕೈಗೊಳ್ತಾನೆ. ಆ ಸಂದರ್ಭದಲ್ಲಿ ತಾನು ಗೆದ್ದಂತಹ ಪ್ರದೇಶಗಳ ಬಗೆಗಿನ ಮಾಹಿತಿಯನ್ನ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಪ್ರತಿನಿತ್ಯವೂ ಸಿನೆಟ್ಗೆ ಕಳಿಸ್ತಿರ್ತಾನೆ. ಕಾರಣ ಆತ ಮೂಲತಃ ಸಿನೆಟ್ಟಿನ ಸದಸ್ಯನಾಗಿದ್ದ. ಹೀಗಾಗಿ ಈ ಸಂದರ್ಭದಲ್ಲಿ ತಾನು ದಂಡಯಾತ್ರೆ ಕೈಗೊಂಡಂತ ಸಂದರ್ಭದಲ್ಲಿ ತಾನು ಗೆದ್ದಂತ ಪ್ರದೇಶಗಳ ಕುರಿತಾಗಿ 3 ರೀತಿಯಾದಂತಹ ಒಂದು ಪದಗಳ ಮುಖೇನ ಆತ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಮೆಸೇಜ್ ಅನ್ನ ಕಳಿಸ್ತಿರ್ತಾನ. ಆ 3 ಪದಗಳು ಯಾವಪ್ಪ ಅಂದ್ರ ವಿನಿ, ವಿಡಿ, ವಿಸಿ. ವಿನಿ ವಿಡಿಸ್ ಅಂದ್ರೆ ಏನ್ರಿ? ಐ ಕೇಮ್, ಐ ಸಾ, ಐ ಕಾಂಕರ್ಡ್. ಅಂದ್ರೆ ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ಹೀಗೆ ಈ 3 ರೀತಿಯಾದಂತಹ ಒಂದು ಪದಗಳ ಉಚ್ಚಾರದಿಂದ ಆತ ಸಿನೆಟ್ಗೆ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ತನ್ನ ಒಂದು ಮೆಸೇಜ್ ಅನ್ನ ಕಳಿಸ್ತಿರ್ತಾನೆ. ಉದಾಹರಣೆಗೆ, ನಾನು ಯುರೋಪಿಗೆ ಬಂದೆ, ಇಂಗ್ಲೆಂಡ್ ಅನ್ನ ನೋಡ್ದೆ, ಇಂಗ್ಲೆಂಡ್ ಅನ್ನ ಗೆದ್ದೆ. ಹೀಗೆ ಈ ಹಿನ್ನೆಲೆಯನ್ನು ಒಳಗೊಂಡಂತ ಅರ್ಥವೇ ಏನಪ್ಪಾ ಅಂತಂದ್ರ ಲ್ಯಾಟಿನ್ ಭಾಷೆಯಲ್ಲಿ ವಿನಿ, ವಿಡಿ, ವಿಸಿ. ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ಹೀಗೆ ಈ ವಿನಿ, ವಿಡಿ, ವಿಸಿ ಅಂತಕ್ಕಂಥ ಒಂದು ಮೆಸೇಜ್ ಮೂಲಕ ಪ್ರತಿನಿತ್ಯವೂ ತನ್ನ ಒಂದು ಸಂದೇಶವನ್ನು ಕಳಿಸ್ತಿರ್ತಾನೋ. ಆದರೆ ಇದೇ ಸಮಯಕ್ಕೆ ಒಂದು ಅಕಾಲಿಕ ಘಟನೆ ನಡೀತು. ಏನಪ್ಪಾ ಅಂತಂದ್ರ ಪಾಂಪೆ ಮತ್ತು ಸೀಸರ್ ಮಧ್ಯವರ್ತಿಯಾದಂತಹ ಕ್ರಾಸಸ್ ಇವನ ಒಂದು ಅಕಾಲಿಕ ಮರಣ ಆಗತ್ತೆ. ಯಾವಾಗ್ರಿ? ತಾನು ಯುರೋಪಿನ ದಂಡಯಾತ್ರೆಗಳಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಕ್ರಾಸಸ್ ಅಂತಕ್ಕಂಥ ಮಧ್ಯವರ್ತಿಯ ಅಕಾಲಿಕ ಮರಣ ಆಗತ್ತಿ. ಮತ್ತೊಂದು ಕಡೆ ಸೀಸರ್ನ ಸ್ನೇಹಿತನಾದಂತ ಪಾಂಪೆ ಈ ಸಂದರ್ಭದಲ್ಲಿ ಸೀಸರ್ನನ್ನ ವಿರೋಧಿಸಲಿಕ್ಕೆ ಆರಂಭಿಸ್ತಾನೆ. ಕಾರಣ ಏನಪ್ಪಾ ಅಂತಂದ್ರ ಕ್ರಿಸ್ತಪೂರ್ವ 57ರಿಂದ ನಿರಂತರ ದಂಡಯಾತ್ರೆಯಲ್ಲಿ ತೊಡಗಿಸಿಕೊಂಡಂತ ಜೂಲಿಯಸ್ ಸೀಸರ್ ಯುರೋಪ್ ಅಷ್ಟೇ ಅಲ್ಲದೆ ಪ್ರಪಂಚದ ಇತರೆ ಭೂಭಾಗನೆಲ್ಲವನ್ನೂ ಸಹ ತನ್ನ ವಶಕ್ಕೆ ತೆಗೆದುಕೊಂಡಿರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ನ ಪ್ರತಿಷ್ಠೆ ದಿನದಿಂದ ದಿನಕ್ಕೆ ಹೆಚ್ಚಾಗಲಿಕ್ಕೆ ಆರಂಭಗೊಂಡಿರ್ತದೆ. ಇಂತಹ ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ನನ್ನ ಪಾಂಪೆ ಏನ್ ಮಾಡ್ತಾನಪ್ಪ ಅಂದ್ರ ಸಂಶಯ ಮುಖೇನ ನೋಡುವುದಷ್ಟೇ ಅಲ್ಲದೆ ಅವನನ್ನ ಈರ್ಷೆಯಿಂದ ನೋಡಲಿಕ್ಕೆ ಆರಂಭಿಸ್ತಾನೆ. ಈರ್ಷೆ ಅಂದ್ರೆ ಏನ್ರಿ? ಒಂದ್ ರೀತಿ ಜೂಲಿಯಸ್ ಸೀಸರ್ನ ವಿರುದ್ಧ ಒಳಗೊಳಗೆ ಕುದಿಯಲಿಕ್ಕೆ ಆರಂಭಿಸ್ತಾನೆ.
ಈ ಸಂದರ್ಭದಲ್ಲಿ ಸೀಸರ್ನ ಏಳಿಗೆಯನ್ನ ಬಯಸದೆ ಅವನ ವಿರುದ್ಧ ತನ್ನ ಒಂದು ವೈರತ್ವವನ್ನ ಮುಂದುವರಿಸತಕ್ಕಂಥ ಪಾಂಪೆ ಏನ್ ಮಾಡ್ತಾನಪ್ಪ ಅಂದ್ರೆ ಜೂಲಿಯಸ್ ಸೀಸರ್ನಿಗೆ ಒಂದು ಆಜ್ಞೆ ಮಾಡ್ತಾನೆ. ನೀನು ನಿನ್ನ ದಂಡ ಯಾತ್ರೆಗಳನ್ನ ನಿಲ್ಲಿಸಿ ರೋಮಿಗೆ ವಾಪಸ್ ಆಗಬೇಕು ಅಂತಕ್ಕಂಥ ಒಂದು ಆಜ್ಞೆಯನ್ನು ಮಾಡ್ತಾನೆ. ಆಜ್ಞೆಯನ್ನು ಮಾಡೋದು ಅಷ್ಟೇ ಅಲ್ಲದೆ ಜೂಲಿಯಸ್ ಸೀಸರ್ಗೆ ಸಂಬಂಧಿಸಿದ ಅಂದ್ರೆ ರೋಮಿನಲ್ಲಿ ಇರ್ತಕ್ಕಂತಹ ಅವನ ಬೆಂಬಲಿಗರ ಮೇಲೆ ದಾಳಿಯನ್ನ ಮಾಡ್ತಾನೆ. ಯಾರ್ರೀ? ಪಾಂಪೆ. ಇದನ್ನೆಲ್ಲವನ್ನ ಗಮನಿಸಿರ್ತಕ್ಕಂಥ ಜೂಲಿಯಸ್ ಸೀಸರ್ ಹಠಾತ್ತನೆ ತನ್ನ ಒಂದು ದಾಳಿಗಳನ್ನ ನಿಲ್ಲಿಸಿ ಕ್ರಿಸ್ತಪೂರ್ವ 48ರಲ್ಲಿ ರೋಮಿಗೆ ವಾಪಸ್ ಹಾಕನ್. ಯಾರ್ರೀ? ಜೂಲಿಯಸ್ ಸೀಸರ್. ಹೀಗೆ ಕ್ರಿಸ್ತಪೂರ್ವ 48ರಲ್ಲಿ ರೋಮಿಗೆ ವಾಪಸ್ ಆದಂತಹ ಜೂಲಿಯಸ್ ಸೀಸರ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನನ್ನ ಈರ್ಷೆಯ ಮುಖೇನ ನೋಡ್ತಕ್ಕಂತಹ ಪಾಂಪೆಯನ್ನ ಬಗ್ಗು ಬಡಿಯ ಸಲುವಾಗಿ ಪಾಂಪೆಯ ವಿರುದ್ಧ ಹೋರಾಟಕ್ಕೆ ಇಳಿತಾನೆ. ಆ ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ ಮತ್ತು ಪಾಂಪೆಯ ಮಧ್ಯೆ ಅಂದ್ರೆ ಕ್ರಿಸ್ತಪೂರ್ವ 48ರಲ್ಲಿ ರೂಬಿಕಾನ್ ನದಿಯನ್ನ ದಾಟಿ ಅಲ್ಲಿ ಕಂಡು ಬರ್ತಕ್ಕಂಥ ಪಾರ್ಸಲಸ್ ಎಂಬ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ? ಪಾರ್ಸಲಸ್ ಎಂಬ ಸ್ಥಳದಲ್ಲಿ ಜೂಲಿಯಸ್ ಸೀಸರ್ ಮತ್ತು ಪಾಂಪೆಯ ಮಧ್ಯೆ ಒಂದು ಯುದ್ಧ ಆರಂಭ ಆಕತ್ತೆ. ಈ ಯುದ್ಧವನ್ನು ನಾವು ಬ್ಯಾಟಲ್ ಆಫ್ ಪಾರ್ಸಲಸ್ ಅಂತ ಕರಿತೀವಿ. ಪಾರ್ಸಲಸ್ ಕದನ ಯಾವಾಗ್ರಿ? ಕ್ರಿಸ್ತಪೂರ್ವ 48ರಲ್ಲಿ. ಯಾರ ಮಧ್ಯೆ? ಜೂಲಿಯಸ್ ಸೀಸರ್ ಮತ್ತು ಪಾಂಪೆ. ಈ ಪಾರ್ಸಲಸ್ ಕದನದಲ್ಲಿ ಬಲಿಷ್ಠ ಸೇನೆಯನ್ನ ಹೊಂದಿರತಕ್ಕಂಥ ಸೀಸರ್ ಪಾಂಪೆಯ ಸೈನ್ಯವನ್ನ ಸೋಲಿಸ್ತಾನೆ. ಹೀಗೆ ಸೀಸರ್ನಿಂದ ಸೋತು ತನ್ನ ಪ್ರಾಣವನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ಈ ಪಾಂಪೆ ಏನ್ ಮಾಡ್ತಾನಪ್ಪ ಅಂದ್ರ ಯುದ್ಧ ರಂಗದಿಂದ ಪಲಾಯನಗೊಳ್ತಾನೆ. ಹೀಗೆ ಯುದ್ಧ ರಂಗದಿಂದ ಪಲಾಯನಗೊಂಡು ಈ ಪಾಂಪೆ ಈಜಿಪ್ಟಿನತ್ತ ಸಾಗ್ತಾನೆ. ಹೀಗೆ ಜೀವ ಭಯಕ್ಕೆ ಹೆದರಿ ಪಾಂಪೆ ಈಜಿಪ್ತಿಗೆ ಪಲಾಯನಗೊಂಡರೂ ಕೂಡ ಸೀಸರ್ ಪಾಂಪೆಯನ್ನ ಈಜಿಪ್ತಿನವರೆಗೂ ಬೆನ್ನಟ್ಟಿಕೊಂಡು ಹೋಗಿ ಈಜಿಪ್ತಿನಲ್ಲಿ ಪಾಂಪೆಯನ್ನ ಕೊಂದು ಹಾಕಿಬಿಡ್ತಾನೆ. ಹೀಗೆ ಈಜಿಪ್ತಿನಲ್ಲಿ ಪಾಂಪೆಯನ್ನ ಕೊಂದಾಕ್ತಾನೋ. ಆದರೆ ಅದೇ ಸಮಯಕ್ಕೆ ಈಜಿಪ್ತನ್ನ ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂದ್ರ 13ನೇ ಟಾಲೆಮಿಯ ಹೆಂಡತಿಯಾದಂತಹ ಕ್ಲಿಯೋಪಾತ್ರ ಅಂತಕ್ಕಂಥ ರಾಣಿ ಆಳ್ವಿಕೆ ಮಾಡ್ತಿರ್ತಾಳೆ. ಹೀಗಾಗಿ ಈಜಿಪ್ತಿನವರೆಗೂ ಬೆನ್ನಟ್ಟಿಕೊಂಡು ಹೋಗಿ ಪಾಂಪೆಯನ್ನ ಕೊಂದು ಹಾಕಿದಂತ ಜೂಲಿಯಸ್ ಸೀಸರ್ ಆ ಈಜಿಪ್ತಿನ ರಾಣಿಯಾದಂತ ಕ್ಲಿಯೋಪಾತ್ರಾಳ ಒಂದು ಸೌಂದರ್ಯದಿಂದ ಬಹಳಷ್ಟು ಆಕರ್ಷಿತನಾಕನ. ಬಹಳಷ್ಟು ಆಕರ್ಷಿತನಾಗುವುದು ಅಷ್ಟೇ ಅಲ್ಲದೆ ಅವಳ ಮೇಲೆ ಮೋಹಗೊಳ್ತಾನೆ. ಹೀಗೆ ಕ್ಲಿಯೋಪಾತ್ರಾಳ ಮೇಲೆ ಮೋಹಗೊಂಡಂತಹ ಜೂಲಿಯಸ್ ಸೀಸರ್ ಏನ್ ಮಾಡ್ತಾನಪ್ಪ ಅಂದ್ರೆ ಸುಮಾರು 3 ವರ್ಷಗಳ ಕಾಲ ಅಂದ್ರೆ ಕ್ರಿಸ್ತಪೂರ್ವ 48ರಿಂದ ಕ್ರಿಸ್ತಪೂರ್ವ 45ರವರೆಗೆ ಸುಮಾರು 3 ವರ್ಷಗಳ ಕಾಲ ಈಜಿಪ್ತಿನಲ್ಲಿಯೇ ನೆಲೆಸ್ತಾನೆ. ಹೀಗೆ ಆ ಈಜಿಪ್ತಿನಲ್ಲಿಯೇ ನೆಲೆಸಿದಾಗ ಕ್ಲಿಯೋಪಾತ್ರ ಮತ್ತು ಜೂಲಿಯಸ್ ಸೀಸರ್ ಇವರ ಇಬ್ಬರ ಮಧ್ಯೆ ಒಂದು ಪ್ರೇಮ ಸಂಬಂಧ ಏರ್ಪಡತೈತಿ. ಆ ಪ್ರೇಮ ಸಂಬಂಧದ ಕುರಿತಾಗಿ ಶ್ರೇಷ್ಠ ದುರಂತ ನಾಟಕಕಾರನಾದಂಥ ವಿಲಿಯಂ ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರ್ ಅಂತಕ್ಕಂಥ ಒಂದು ನಾಟಕವನ್ನು ಬರೀತಾನೆ. ಹೀಗೆ ಒಟ್ಟಾರೆಯಾಗಿ ಈಜಿಪ್ತಿಗೆ ಹೋದಂತ ಸಂದರ್ಭದಲ್ಲಿ ಕ್ಲಿಯೋಪಾತ್ರದಿಂದ ಮೋಹಿತಗೊಂಡಂತಹ ಜೂಲಿಯಸ್ ಸೀಸರ್ ಕ್ಲಿಯೋಪಾತ್ರಗಳೊಂದಿಗೆ ಸುಮಾರು 3 ವರ್ಷಗಳ ಕಾಲ ಅಲ್ಲಿಯೇ ಕಳೀತಾನೋ. ಆ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಒಂದು ಗಂಡು ಮಗು ಜನಿಸಿರ್ತೈತೆ. ಆ ಗಂಡು ಮಗುವಿಗೆ ಏನಂತ ಹೆಸರಿಟ್ಟಿರ್ತಾರಪ್ಪ ಅಂತಂದ್ರೆ ಟಾಲೆಮಿ ಸಿಜೇರಿಯನ್ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿರ್ತಾರೆ. ಕೊನೆಗೆ 3 ವರ್ಷಗಳ ತರುವಾಯ ಕ್ರಿಸ್ತಪೂರ್ವ 45ರಲ್ಲಿ ಜೂಲಿಯಸ್ ಸೀಸರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈಜಿಪ್ತಿನಿಂದ ರೋಮ್ಗೆ ವಾಪಸ್ ಬರ್ತಾನೆ. ಯಾವಾಗ್ರಿ? ಕ್ರಿಸ್ತಪೂರ್ವ 45ರಲ್ಲಿ. ಎಲ್ಲಿಂದ್ರ? ಈಜಿಪ್ತಿನಿಂದ ರೋಮ್ಗೆ ವಾಪಸ್ ಬಂದಂತಹ ಜೂಲಿಯಸ್ ಸೀಸರ್ ಏನ್ ಮಾಡ್ತಾನಪ್ಪ ಅಂದ್ರ ಪಾಂಪೆ ಮತ್ತು ಕ್ರಾಸಸ್ ಇವರಿಬ್ಬರಿಗೆ ಸಂಬಂಧಿಸಿದ ಸ್ಪೇನ್ ಮತ್ತು ಪಾರ್ಥಿಯಾಗಳನ್ನ ವಶಪಡಿಸಿಕೊಂಡು ಅವುಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಅಷ್ಟೇ ಅಲ್ಲದೆ ತಾನು 9 ವರ್ಷಗಳ ಅವಧಿಯಲ್ಲಿ ಗೆದ್ದುಕೊಂಡಂತಹ ಸ್ಪೇನ್ ಆಗಿರ್ಬಹುದು, ಕಾರ್ಸಿಕಾ ಆಗಿರ್ಬಹುದು, ಗ್ರೀಸ್ ಆಗಿರ್ಬಹುದು, ಸಾರ್ಡಿನಿಯಾ ಆಗಿರ್ಬೋದು, ಹೀಗೆ ಈ ಎಲ್ಲ ಪ್ರದೇಶಗಳನ್ನು ಸವಟ್ಟುಗೂಡಿಸಿಕೊಂಡು ರೋಮಿನಲ್ಲಿ ತನ್ನ ಒಂದು ಏಕಚಕ್ರಾಧಿಪತ್ಯವನ್ನ ಜಾರಿಗೆ ತರ್ತಾನೆ. ಯಾರೇ? ಜೂಲಿಯಸ್ ಸೀಸರ್. ಹೀಗೆ ಕ್ರಿಸ್ತಪೂರ್ವ 45ರಲ್ಲಿ ರೋಮಿಗೆ ಬಂದು ಎಲ್ಲ ಭೂಭಾಗಗಳನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಮತ್ತೆ ಏಕಚಕ್ರಾಧಿಪತ್ಯವನ್ನ
ಆರಂಭಿಸಿ ರೋಮನ್ನ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನಾಗಿಸುವ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ಸುಧಾರಣೆಗಳನ್ನ ಕೈಗೊಳ್ತಾನೆ. ಹೀಗೆ ಆ ಸುಧಾರಣೆಗಳನ್ನ ಕೈಗೊಳ್ಳೋದು ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ರೋಮನ್ನ ಇಡೀ ವಿಶ್ವದಲ್ಲಿಯೇ ಒಂದು ಬಲಿಷ್ಠ ನಗರವನ್ನಾಗಿ ಮಾರ್ಪಡಿಸ್ತಾನೆ. ಹೀಗೆ ಇಷ್ಟೆಲ್ಲಾ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೇ ಜೂಲಿಯಸ್ ಸೀಸರ್ನ ಒಂದು ಏಳಿಗೆಯನ್ನ ಸಹಿಸದೆ ಇರತಕ್ಕಂಥ ಲಿಬರೇಟರ್ಸ್ ಗುಂಪಿನ ಒಬ್ಬ ಮುಖಂಡ. ಕಾರಣ ಏನಪ್ಪಾ ಅಂತಂದ್ರೆ ಜೂಲಿಯಸ್ ಸೀಸರ್ನನ್ನ ಸುಮ್ಮನೆ ಬಿಟ್ಟಿದ್ದೇ ಆದ್ರ ಆತ ಇಡೀ ರೋಮನ್ನ ತನ್ನ ಹತೋಟಿಗೆ ತೆಗೆದುಕೊಂಡು ಆತ ಸರ್ವಾಧಿಕಾರಿಯಾಗಬಹುದು ಅಂತಕ್ಕಂಥ ಒಂದು ಸಂಶಯದ ಹಿನ್ನೆಲೆಯಲ್ಲಿ ಲಿಬರೇಟರ್ಸ್ ಗುಂಪಿನ ಮುಖಂಡನಾದಂತಹ ಮಾರ್ಕಸ್ ಬ್ರೂಟಸ್ ಅಂತಕ್ಕಂಥ ವ್ಯಕ್ತಿ, ಯಾರ್ರಿ ಮಾರ್ಕಸ್ ಬ್ರೂಟಸ್ ಅಂತಕ್ಕಂಥ ವ್ಯಕ್ತಿ ಮಾರ್ಚ್ 15 ಕ್ರಿಸ್ತಪೂರ್ವ 44ರಲ್ಲಿ ಜೂಲಿಯಸ್ ಸೀಸರ್ ಏನ್ ಮಾಡಿರ್ತಾನಪ್ಪ ಅಂದ್ರೆ ಸಿನೆಟ್ ಸಭೆಗೆ ಆಗಮಿಸಿರ್ತಾನೋ. ಆ ಸಿನೆಟ್ ಸಭೆಗೆ ಆಗಮಿಸಿದ ಸಂದರ್ಭದಲ್ಲಿಯೇ ಈ ಮಾರ್ಕಸ್ ಬ್ರೂಟಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಜೂಲಿಯಸ್ ಸೀಸರ್ನನ್ನ ಹತ್ಯೆ ಮಾಡ್ತಾನೆ. ಹೀಗಾಗಿ ಮಾರ್ಕಸ್ ಬ್ರೂಟಸ್ ಅನ್ನೋ ಒಂದು ಸಂಚಿನಿಂದಾಗಿ ಕ್ರಿಸ್ತಪೂರ್ವ 44 ಮಾರ್ಚ್ 15ರಂದು ಸಿನೆಟ್ ಸಭೆಯಲ್ಲಿ ಜೂಲಿಯಸ್ ಸೀಸರ್ ಏನಕ್ಕನಪ್ಪ ಅಂದ್ರೆ ಹತ್ಯೆಗೊಳಗಾಕನೆ. ಹೀಗೆ ಈ ಜೂಲಿಯಸ್ ಸೀಸರ್ನ ಹತ್ಯೆ ಇಡೀ ರೋಮನ್ ಸಾಮ್ರಾಜ್ಯದಲ್ಲಿ ಒಂದು ಬಹುದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ರೋಮಿನಲ್ಲಿ ಕೆಲವು ದಿನಗಳ ಕಾಲ ಏನಾಗತ್ತಪ್ಪ ಅಂದ್ರೆ ಅರಾಜಕತೆ ಸೃಷ್ಟಿ ಆಗತ್ತೆ. ಅಂತಹ ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ನನ್ನ ಹತ್ಯೆ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಜೂಲಿಯಸ್ ಸೀಸರ್ನ ದತ್ತು ಪುತ್ರ ಅಥವಾ ಅವನ ಸೋದರಳಿಯನಾದಂತಹ ಆಕ್ಟೋವಿಯನ್ ಅಂತಕ್ಕಂಥ ವ್ಯಕ್ತಿ ಮತ್ತೆ ಎರಡನೇ ತ್ರಿಮೂರ್ತಿಗಳ ಕೂಟವನ್ನ ರಚನೆ ಮಾಡಿಕೊಂಡು ತನ್ನ ಸೋದರ ಮಾವನನ್ನ ಹತ್ಯೆ ಮಾಡಿದವರ ವಿರುದ್ಧ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ತನ್ನ ಒಂದು ಹೋರಾಟವನ್ನ ಆರಂಭಿಸ್ತಾನೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ನಾವು ನೋಡೋಣ. ಒಟ್ಟಾರೆಯಾಗಿ ಕ್ರಿಸ್ತಪೂರ್ವ 44 ಮಾರ್ಚ್ 15ರಂದು ಸಿನೆಟ್ ಸಭೆಯಲ್ಲಿ ಜೂಲಿಯಸ್ ಸೀಸರ್ ಏನಕ್ಕನಪ್ಪ ಅಂದ್ರೆ ಮಾರ್ಕಸ್ ಬ್ರೂಟಸ್ ಅಂತಕ್ಕಂಥ ವ್ಯಕ್ತಿಯಿಂದ ಹತ್ಯೆ ಆಕಾನೆ. ಇದಿಷ್ಟು ಏನಪ್ಪಾ ಅಂದ್ರೆ ಜೂಲಿಯಸ್ ಸೀಸರ್ನ ಆರಂಭಿಕ ಜೀವನ ಹಾಗೂ ಪಾರ್ಸಲಸ್ ಕದನದ ಮಾಹಿತಿ ಹಾಗೂ ಅವನ 9 ವರ್ಷಗಳ ಕಾಲದ ದಂಡಯಾತ್ರೆ ಹಾಗೂ ಈಜಿಪ್ತಿನ ರಾಣಿಯಾದಂಥ ಕ್ಲಿಯೋಪಾತ್ರಾಳೊಂದಿಗೆ ಆತ ಹೊಂದಿರತಕ್ಕಂಥ ಒಂದು ಸಂಬಂಧ. ಇನ್ನು ಮುಂದುವರೆದಂತೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಇದೇ ಜೂಲಿಯಸ್ ಸೀಸರ್ ಆತ ಕೇವಲ 4 ವರ್ಷಗಳ ಕಾಲಾವಧಿಯಲ್ಲಿ ರೋಮಿನಲ್ಲಿ ಕೈಗೊಂಡಂತಹ ಒಂದು ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೂಲಿಯಸ್ ಸೀಸರ್ ಹತ್ಯೆಯಾದಂಥ ಘಟನೆಯನ್ನ ನೋಡಿದ ನಂತರ ಮುಂದುವರೆದು ನಾವೇನ್ ಮಾಡೋಣಪ್ಪ ಅಂದ್ರೆ ಜೂಲಿಯಸ್ ಸೀಸರ್ ಕ್ರಿಸ್ತಪೂರ್ವ 48ರಿಂದ ಕ್ರಿಸ್ತಪೂರ್ವ 44 ಈ ಅವಧಿಯಲ್ಲಿ ರೋಮಿನಲ್ಲಿ ಕೈಗೊಂಡಂತಹ ಒಂದು ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೂಲಿಯಸ್ ಸೀಸರ್ನ ಆರಂಭಿಕ ಜೀವನವನ್ನು ನೋಡಿದು ಆರಂಭಿಕ ಜೀವನದಲ್ಲಿ ಆತ ಕೈಗೊಂಡಂತಹ ಪ್ರಮುಖ ಯುದ್ಧಗಳಾಗಿರ್ಬೋದು, ನಂತರ ಆತನ ಹತ್ಯೆಯ ಒಂದು ಸಂಚಾಗಿರ್ಬೋದು, ಇವುಗಳ ಬಗ್ಗೆ ತಿಳಿದುಕೊಂಡು ಇನ್ನು ನಂತರ ನೇರವಾಗಿ ಕ್ರಿಸ್ತಪೂರ್ವ 48ರಿಂದ ಕ್ರಿಸ್ತಪೂರ್ವ 44ರ ಅವಧಿಯಲ್ಲಿ ಜೂಲಿಯಸ್ ಸೀಸರ್ ಕೈಗೊಂಡಂತ ಒಂದು ಸುಧಾರಣೆಗಳು. ಹೀಗಾಗಿ ಆ ಜೂಲಿಯಸ್ ಸೀಸರ್ ಕೈಗೊಂಡಂತ ಸುಧಾರಣೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೊಂದಾಗಿ ಹೇಳ್ಕೊಳ್ತಾ ಹೋಗೋನು ನೀವು ನೋಟ್ಸ್ ಮಾಡಿಕೊಳ್ಳಿ. ಜೂಲಿಯಸ್ ಸೀಸರ್ ಹಲವಾರು ಸುಧಾರಣೆಗಳನ್ನ ಕೈಗೊಳ್ತಾನೆ. ಅವನ ಸುಧಾರಣೆಗಳು ರಾಜಕೀಯವಾಗಿ ಕಂಡು ಬರ್ತಾವು, ಸಾಮಾಜಿಕವಾಗಿ ಕಂಡು ಬರ್ತಾವು, ಆರ್ಥಿಕವಾಗಿ ಕಂಡು ಬರ್ತಾವು ಮತ್ತು ಸಾಂಸ್ಕೃತಿಕವಾಗಿ ಕಂಡು ಬರ್ತಾವೆ. ಹೀಗೆ ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲಿ ರೋಮನ್ನ ಒಂದು ಪ್ರಸಿದ್ಧ ನಗರವನ್ನಾಗಿಸುವ ಸಲುವಾಗಿ ಅಥವಾ ಒಂದು ಪ್ರಸಿದ್ಧ ಸಾಮ್ರಾಜ್ಯವನ್ನಾಗಿಸುವ ಸಲುವಾಗಿ ಜೂಲಿಯಸ್ ಸೀಸರ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಸುಧಾರಣೆಗಳಿಗೆ ಹೋಗ್ತಾರೆ. ಹಾಗಾದ್ರೆ ಜೂಲಿಯಸ್ ಸೀಸರ್ನ ಸುಧಾರಣೆಗಳಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಒಂದು ಸುಧಾರಣೆ ಯಾವಪ್ಪ ಅಂತಂದ್ರೆ ಮೊದಲ ಸುಧಾರಣೆ ಯಾವಪ್ಪ ಅಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಜಾರಿ. ಇದರರ್ಥ ಏನಪ್ಪಾ ಅಂತಂದ್ರೆ ಯುರೋಪ್ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಹೀಗೆ ಈ ಎಲ್ಲ ಖಂಡಗಳ ಅನೇಕ ಭೂಭಾಗಗಳನ್ನ ಏನ್ ಮಾಡಿರ್ತಾನಪ್ಪ ಅಂದ್ರೆ
ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾನೆ. ಹೀಗೆ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಂತ ಎಲ್ಲ ಪ್ರದೇಶಗಳಲ್ಲಿ ಏಕರೂಪದ ಒಂದು ಆಡಳಿತವನ್ನ ಜಾರಿಗೆ ತರ್ತಾನೆ. ಇದನ್ನ ನಾವೇನಂತ ಕರಿತೀವಿ? ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಜಾರಿ ಅಂತ ಕರಿತೀವಿ. ಎರಡನೇ ಸುಧಾರಣೆ ಯಾವಪ್ಪ ಅಂದ್ರೆ ಈ ಹಿಂದೆ ಇರ್ತಕ್ಕಂತಹ ಸಿನೆಟ್ ಸಭೆಯನ್ನ ಅದನ್ನೇನ್ ಮಾಡ್ತಾನಪ್ಪ ಅಂದ್ರ ಸಲಹಾ ಸಭೆಯನ್ನಾಗಿ ಪರಿವರ್ತನೆ ಮಾಡ್ತಾನ. ಏನಾಗಿ ಪರಿವರ್ತನೆ ಮಾಡ್ತಾನ್ರಿ? ಸೆನೆಟ್ ಅಂತಕ್ಕಂಥ ಸಭೆಯನ್ನ ಸಲಹಾ ಸಭೆಯಾಗಿ ಪರಿವರ್ತನೆ ಮಾಡ್ತಾನು. ಸಲಹಾ ಸಭೆಯಾಗಿ ಪರಿವರ್ತನೆ ಮಾಡುವುದು ಅಷ್ಟೇ ಅಲ್ಲದೆ ಈ ಸಿನೆಟ್ಟಿನ ಮುಖ್ಯಸ್ಥನಾದಂತಹ ಕಾನ್ಸುಲ್, ಈ ಕಾನ್ಸುಲ್ ನನ್ನ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಅಧೀನಕ್ಕೆ ಒಳಪಡಿಸ್ಕೋತಾನ. ಜೊತೆಗೆ ಈ ಸಿನೆಟ್ ಸಭೆ ಹೊಂದಿರತಕ್ಕಂತ 300 ಜನ ಸದಸ್ಯರ ಸಂಖ್ಯೆಯನ್ನ 900ಕ್ಕೆ ಹೆಚ್ಚಳ ಮಾಡ್ತಾನೆ. ಇದು ಅವನ ಎರಡನೇ ಸುಧಾರಣೆ. ಮೂರನೇ ಸುಧಾರಣೆ ಯಾವಪ್ಪ ಅಂತಂದ್ರ ಪ್ರಾಂತ್ಯಗಳ ಸುಧಾರಣೆ. ಆ ಪ್ರಾಂತ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಪ್ರಾಂತ್ಯಾಧಿಕಾರಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಅಧೀನಕ್ಕೆ ಒಳಪಡಿಸಿಕೋತಾನೆ. ಇದು ಅವನ ಮೂರನೇ ಸುಧಾರಣೆ. ನಾಲ್ಕನೇ ಸುಧಾರಣೆ ಯಾವಪ್ಪ ಅಂದ್ರ ಈ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಜನರಿಗೋಸ್ಕರ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಪೌರತ್ವ ಹಕ್ಕನ್ನ ಜಾರಿಗೊಳಿಸ್ತಾನೆ. ಇದು ಅವನ ನಾಲ್ಕನೇ ಸುಧಾರಣೆ. ನಾಲ್ಕನೇ ಸುಧಾರಣೆ ಯಾವಪ್ಪ ಅಂದ್ರೆ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಜನರಿಗೋಸ್ಕರ ಪೌರತ್ವದ ಹಕ್ಕನ್ನ ಜಾರಿಗೊಳಿಸ್ತಾನೆ. ನೆಕ್ಸ್ಟ್ ಐದನೇ ಸುಧಾರಣೆ ಯಾವಪ್ಪ ಅಂದ್ರ ರೋಮಿನಲ್ಲಿ ಇರ್ತಕ್ಕಂತಹ ಹಳೆಯ ಕ್ಯಾಲೆಂಡರ್ ಅನ್ನ ತಿದ್ದುಪಡಿ ಮಾಡಿ ರೋಮಿನಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಅನ್ನ ಪರಿಚಯಗೊಳಿಸ್ತಾನೆ. ಅಂದ್ರ ಈ ಮುಂಚೆ ರೋಮಿನಲ್ಲಿ ಇರ್ತಕ್ಕಂಥ ಹಳೆಯ ಕ್ಯಾಲೆಂಡರ್ ಅನ್ನ ತೆಗೆದು ಹಾಕಿ ಅದನ್ನ ತನ್ನ ಹೆಸರಿನಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಅನ್ನಾಗಿ ಪರಿವರ್ತನೆ ಮಾಡ್ತಾನೆ. ಇದು ಅವನ ಐದನೇ ಸುಧಾರಣೆ. ಆರನೇ ಸುಧಾರಣೆ ಯಾವಪ್ಪ ಅಂತಂದ್ರ ರೋಮ್ ಮಾದರಿಯಲ್ಲಿ ಇಟಲಿಯ ನಗರಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಪುನರ್ ನಿರ್ಮಾಣ ಮಾಡ್ತಾನ. ಆರನೇ ಸುಧಾರಣೆ ಯಾವಪ್ಪ ಅಂದ್ರ ರೋಮ್ ಮಾದರಿಯಲ್ಲಿ ಇಟಲಿಯ ನಗರಗಳನ್ನ ಪುನರ್ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ ಏಳನೇ ಸುಧಾರಣೆ ಯಾವಪ್ಪ ಅಂತಂದ್ರ ರೋಮಿನಲ್ಲಿ ಈ ಹಿಂದೆ ಇರ್ತಕ್ಕಂಥ ಹಳೆಯ ಕಾನೂನುಗಳನ್ನ ಕ್ರೋಢೀಕರಣ ಮಾಡ್ತಾನೆ. ಏಳನೇ ಸುಧಾರಣೆ ಯಾವ್ದ್ರಿ? ರೋಮಿನಲ್ಲಿ ಇರ್ತಕ್ಕಂಥ ಹಳೆಯ ಕಾನೂನುಗಳನ್ನ ಕ್ರೋಢೀಕರಣ ಮಾಡ್ತಾನೆ. ಯಾವುದರ ಮುಖಾಂತರ ಕ್ರೋಢೀಕರಣ ಮಾಡ್ತಾನಪ್ಪ ಅಂತಂದ್ರೆ ಹಿರಿಯ ನ್ಯಾಯವಾದಿಗಳ ಒಂದು ಸಲಹೆಯನ್ನ ಪಡೆದುಕೊಂಡು ಆ ಹಳೆಯ ಕಾನೂನುಗಳೆಲ್ಲವನ್ನು ಏನ್ ಮಾಡ್ತಾನಪ್ಪ ಅಂದ್ರ ಮತ್ತೊಮ್ಮೆ ಕ್ರೋಢೀಕರಣ ಮಾಡ್ತಾನೆ. ಇದು ಅವನ ಮತ್ತೊಂದು ಸುಧಾರಣೆ. ಈ ಕಾನೂನುಗಳ ಕ್ರೋಢೀಕರಣವಾದ ನಂತರ ಜೂಲಿಯಸ್ ಸೀಸರ್ ಕೈಗೊಂಡಂತಹ ಮತ್ತೊಂದು ಸುಧಾರಣೆ ಯಾವಪ್ಪ ಅಂತಂದ್ರೆ ಬಡವರಿಗೋಸ್ಕರ ಏನ್ ಮಾಡ್ತಾನಪ್ಪ ಅಂದ್ರ ಪರಿಹಾರ ನಿಧಿಯನ್ನ ಸ್ಥಾಪನೆ ಮಾಡ್ತಾನೆ. ಜೂಲಿಯಸ್ ಸೀಸರ್ ಕೈಗೊಂಡಂತ ಮತ್ತೊಂದು ಸುಧಾರಣೆ ಯಾವಪ್ಪ ಅಂದ್ರೆ ಬಡವರಿಗೋಸ್ಕರ ಪರಿಹಾರ ನಿಧಿ. ಆ ಪರಿಹಾರ ನಿಧಿಯ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ನೀಡ್ತಾನೆ. ಯಾವ ಕ್ಷೇತ್ರಕ್ಕೆ? ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ನೀಡ್ತಾನೆ. ನೆಕ್ಸ್ಟ್ ಇದಾದ ಬಳಿಕ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ಕೈಗಾರಿಕೆಗಳು ಯಾವ್ರಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾನೆ. ಹೀಗೆ ಜೂಲಿಯಸ್ ಸೀಸರ್ ಕೈಗೊಂಡಂತ ಮತ್ತೊಂದು ಪ್ರಮುಖ ಸುಧಾರಣೆ ಯಾವಪ್ಪ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ನೆಕ್ಸ್ಟ್ ಇದಾದ ಬಳಿಕ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಸಾರ್ವಜನಿಕ ಕಲ್ಯಾಣ ಕಾರ್ಯಗಳನ್ನ ಹಮ್ಮಿಕೊಳ್ತಾನೆ. ಜೂಲಿಯಸ್ ಸೀಸರ್ ಕೈಗೊಂಡಂತ ಮತ್ತೊಂದು ಸುಧಾರಣೆ ಯಾವಪ್ಪ ಅಂದ್ರೆ ಸಾರ್ವಜನಿಕ ಕಲ್ಯಾಣ ಕಾರ್ಯಗಳು. ಆ ಸಾರ್ವಜನಿಕ ಕಲ್ಯಾಣ ಕಾರ್ಯಗಳಲ್ಲಿ ಆತ ರೋಮಿನ ತುಂಬ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನು. ಜೊತೆಗೆ ಸಾರಿಗೆ ಮತ್ತು ಸಂಪರ್ಕದ ಅನುಕೂಲಕ್ಕಾಗಿ ರಸ್ತೆ ಮತ್ತು ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತಾನೆ. ಯಾವುದರ ಅನುಕೂಲಕ್ಕಾಗಿ? ಸಾರಿಗೆ ಮತ್ತು ಸಂಪರ್ಕಗಳ ಅನುಕೂಲಕ್ಕಾಗಿ ರಸ್ತೆ ಮತ್ತು ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತಾನು. ಜೊತೆಗೆ ರೋಮಿನ ತುಂಬೆಲ್ಲ ಸುಂದರವಾದಂತ ಹೂದೋಟ ಮತ್ತು ಉದ್ಯಾನಗಳನ್ನ ನಿರ್ಮಿಸ್ತಾನೆ. ಏನ್ ಮಾಡ್ತಾನ್ರಿ? ರೋಮಿನ ತುಂಬ ಹೂದೋಟ ಮತ್ತು ಉದ್ಯಾನಗಳನ್ನ ನಿರ್ಮಿಸ್ತಾನು. ಅಷ್ಟೇ ಅಲ್ಲದೆ ರೋಮಿನಲ್ಲಿ ಫ್ಯೂರಮ್ ಮತ್ತು ಕೋರಿಯಾ ಅಂತಕ್ಕಂಥ ನಾಟಕ ಮಂದಿರಗಳನ್ನ ನಿರ್ಮಾಣ ಮಾಡ್ತಾನೆ ಅಥವಾ ರಂಗ ಮಂದಿರಗಳನ್ನ.
ಫ್ಯೂರಮ್ ಮತ್ತು ಕೊರಿಯಾ ಅಂತಕ್ಕಂಥ ರಂಗಮಂದಿರಗಳನ್ನು ನಿರ್ಮಾಣ ಮಾಡ್ತಾನೋ. ಅಷ್ಟೇ ಅಲ್ಲದೆ ಹಲವಾರು ಹೊಸ ರೇವು ಪಟ್ಟಣಗಳನ್ನ ನಿರ್ಮಾಣ ಮಾಡ್ತಾನೆ. ಏನನ್ನ ನಿರ್ಮಾಣ ಮಾಡ್ತಾನ್ರಿ? ಹಲವಾರು ಹೊಸ ರೇವು ಪಟ್ಟಣಗಳನ್ನ ನಿರ್ಮಾಣ ಮಾಡ್ತಾನೋ. ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾನೆ. ಯಾವ ಕ್ಷೇತ್ರಕ್ಕೆ ರೀ? ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾನೆ. ಹೀಗೆ ಇವೆಲ್ಲವೂ ಸಾರ್ವಜನಿಕ ಕಲ್ಯಾಣ ಕಾರ್ಯಗಳಲ್ಲಿ ಕಂಡು ಬರ್ತಾವೆ. ಇದರ ನಂತರ ಆತ ಕೈಗೊಂಡಂತ ಮತ್ತೊಂದು ಮುಖ್ಯ ಸುಧಾರಣೆ ಏನಪ್ಪಾ ಅಂದ್ರೆ, ಜನರಿಗೆ ತೊಂದರೆಯಾಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆತ ರೋಮಿನಲ್ಲಿ ವಿಧಿಸಿರ್ತಕ್ಕಂಥ ತೆರಿಗೆಯಲ್ಲಿ ಕಡಿತ ಮಾಡ್ತಾನೆ. ಈ ಹಿಂದೆ ರೋಮಿನ ಜನರ ಮೇಲೆ ಹೇರಿರ್ತಕ್ಕಂಥ ತೆರಿಗೆಯನ್ನ ಕಡಿತಗೊಳಿಸ್ತಾನು. ಜೊತೆಗೆ ಹೊಸ ನಾಣ್ಯಗಳನ್ನ ಜಾರಿಗೆ ತರ್ತಾನೆ. ಜೂಲಿಯಸ್ ಸೀಸರ್ ಕೈಗೊಂಡಂತ ಮತ್ತೊಂದು ಮುಖ್ಯ ಸುಧಾರಣೆ ಯಾವಪ್ಪ ಅಂದ್ರೆ ತೆರಿಗೆಯಲ್ಲಿ ಕಡಿತ ಹಾಗೂ ಹೊಸ ನಾಣ್ಯಗಳ ಚಲಾವಣೆ. ಇದಾದ ಬಳಿಕ ಆತ ಕೈಗೊಂಡಂತ ಮತ್ತೊಂದು ಪ್ರಮುಖ ಸುಧಾರಣೆ ಯಾವಪ್ಪ ಅಂದ್ರೆ ಇಡೀ ರೋಮಿನಾದ್ಯಂತ ಜನಗಣತಿ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಏನನ್ನ ಜಾರಿಗೆ ತರ್ತಾನ್ರಿ? ಇಡೀ ರೋಮಿನಾದ್ಯಂತ ಜನಗಣತಿ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಇದಾದ ಬಳಿಕ ಆತ ಕೈಗೊಂಡಂತ ಮತ್ತೊಂದು ಪ್ರಮುಖ ಸುಧಾರಣೆ ಯಾವಪ್ಪ ಅಂತಂದ್ರೆ ಬಡವರಿಗೆ ಉಚಿತ ಭೂಮಿಯನ್ನ ನೀಡ್ತಾನೆ. ಏನನ್ನ ನೀಡ್ತಾನ್ರಿ? ಬಡವರಿಗೆ ಉಚಿತ ಭೂಮಿಯನ್ನ ನೀಡುವುದು ಅಷ್ಟೇ ಅಲ್ಲದೆ ಉದ್ಯೋಗ ಕಳೆದುಕೊಂಡವರಿಗೆ ಅಂದ್ರೆ ನಿರುದ್ಯೋಗದಿಂದ ಬಳಲ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗಗಳನ್ನ ದೊರಕಿಸಿಕೊಡ್ತಾನೆ. ಹೀಗೆ ಇಷ್ಟೆಲ್ಲಾ ಸುಧಾರಣೆಗಳನ್ನ ಕೈಗೊಂಡಂತಹ ಜೂಲಿಯಸ್ ಸೀಸರ್ ಇನ್ನೂ ಮಹತ್ತರ ಬದಲಾವಣೆಗಳನ್ನ ತರಬೇಕಂತ ಪ್ರಯತ್ನ ಪಡ್ತಿರ್ತಾನು. ಆದರೆ ಜೂಲಿಯಸ್ ಸೀಸರ್ ಕೈಗೊಂಡಂತಹ ಇಷ್ಟೆಲ್ಲಾ ಕಾರ್ಯಗಳನ್ನ ಮತ್ತು ಸುಧಾರಣೆಗಳನ್ನ ಸಂದೇಹದಿಂದ ನೋಡಿರ್ತಕ್ಕಂತಹ ಮಾರ್ಕಸ್ ಬ್ರೂಟಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಜೂಲಿಯಸ್ ಸೀಸರ್ನನ್ನ ಸೆನೆಟ್ ಸಭೆಯಲ್ಲಿ ಹತ್ಯೆ ಮಾಡ್ತಾನೆ. ಹೀಗಾಗಿ ಜೂಲಿಯಸ್ ಸೀಸರ್ನ ಹತ್ಯೆಯಿಂದಾಗಿ ಅವನ ಕಲ್ಪನೆಯಲ್ಲಿರ್ತಕ್ಕಂಥ ಎಷ್ಟೋ ಕಾರ್ಯಗಳು ಏನಾಕವಪ್ಪ ಅಂದ್ರೆ ನಿಂತು ಹೋಗ್ತಾವ. ಒಂದು ವೇಳೆ ಜೂಲಿಯಸ್ ಸೀಸರ್ ಇನ್ನೂ ಬದುಕಿದ್ದೇ ಆಗಿದ್ರ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸುಧಾರಣೆಗಳನ್ನ ಏನ್ ಮಾಡ್ತಪ್ಪ ಅಂದ್ರೆ ಆತ ಕೈಗೊಳ್ತಿದ್ದ ಅಂತ ಹೇಳ್ಬೋದು. ಹೀಗೆ ಇವಿಷ್ಟು ಏನಪ್ಪಾ ಅಂದ್ರೆ ಜೂಲಿಯಸ್ ಸೀಸರ್ ಕೈಗೊಂಡಂತಹ ಒಂದು ಸುಧಾರಣೆಗಳು. ಇನ್ನು ಇದಾದ ಬಳಿಕ ಜೂಲಿಯಸ್ ಸೀಸರ್ ಆತ ರೋಮ್ನಲ್ಲಿ ಆಳ್ವಿಕೆ ಮಾಡುವಾಗ ಕಂಡು ಬರ್ತಕ್ಕಂಥ ಅವನ ಒಂದು ಸಾಮ್ರಾಜ್ಯ. ಹಾಗಾದ್ರೆ ಜೂಲಿಯಸ್ ಸೀಸರ್ನ ಸಾಮ್ರಾಜ್ಯ ಅಂತ ಬಂದಾಗ ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಜೂಲಿಯಸ್ ಸೀಸರ್ ಆತ ತನ್ನ ದಂಡಯಾತ್ರೆಯನ್ನು ಕೈಗೊಂಡಂತ ಸಂದರ್ಭದಲ್ಲಾಗಿರ್ಬೋದು, ರೋಮಿಗೆ ವಾಪಸ್ ಬಂದ ನಂತರ ನಡೆಸಿರ್ತಕ್ಕಂಥ ಆಳ್ವಿಕೆ ಆಗಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ಅವನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತಪ್ಪ ಅಂತಂದ್ರ ಉತ್ತರದಲ್ಲಿ ಗಾಲ್ ಪ್ರದೇಶದಿಂದ ಹಿಡಿಕೊಂಡು ದಕ್ಷಿಣದಲ್ಲಿ ಕಾರ್ತೇಜ್, ಪೂರ್ವದಲ್ಲಿ ಸಿರಿಯಾಯಿಂದ ಹಿಡಿದುಕೊಂಡು ಪಶ್ಚಿಮದಲ್ಲಿ ಸ್ಪೇನ್, ಹೀಗೆ ಇಲ್ಲಿಯವರೆಗೆ ಉತ್ತರದಲ್ಲಿ ಗಾಲ್ ಹಿಂದಿಡ್ಕೊಂಡು ದಕ್ಷಿಣದಲ್ಲಿ ಕಾರ್ತೇಜ್, ಪೂರ್ವದಲ್ಲಿ ಸಿರಿಯಾ ಪ್ರದೇಶದಿಂದ ಪಶ್ಚಿಮದಲ್ಲಿ ಸ್ಪೇನ್ ವರೆಗೆ ಜೂಲಿಯಸ್ ಸೀಸರ್ ಏನ್ ಮಾಡಿದ್ಪ ಅಂದ್ರೆ ತನ್ನ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸಿದೆ. ಹೀಗೆ ಇಷ್ಟೆಲ್ಲಾ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿ ರೋಮನ್ನ ಒಂದು ಪ್ರಸಿದ್ಧಿಯನ್ನಾಗಿ ಮಾರ್ಪಡಿಸಿದ್ದರಿಂದಾಗಿ ಜೂಲಿಯಸ್ ಸೀಸರ್ನ ನಾವೇನಂತ ಕರಿತೀವಿ? ಪ್ರಾಚೀನ ರೋಮಿನ ಪ್ರತೀಕ ಅಂತ ಕರಿತೀವಿ. ಕೇವಲ ಈತ ದಕ್ಷ ಆಡಳಿತಗಾರ, ದಂಡನಾಯಕ, ಸರ್ವಾಧಿಕಾರಿ ಅಷ್ಟೇ ಅಲ್ಲ, ಇದರ ಜೊತೆಗೆ ಈತ ಏನಾಗಿದ್ರಿ ಒಬ್ಬ ಶ್ರೇಷ್ಠ ಬರಹಗಾರನಾಗಿದ್ದ, ಜೊತೆಗೆ ಒಬ್ಬ ವಾಗ್ಮಿಯಾಗಿದ್ದ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಜೂಲಿಯಸ್ ಸೀಸರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎರಡು ಮುಖ್ಯ ಕೃತಿಗಳನ್ನ ಬರೆದ. ಆ ಎರಡು ಮುಖ್ಯ ಕೃತಿಗಳು ಯಾವಪ್ಪ ಅಂದ್ರೆ ಒಂದು ಗಾಲಿಕ್ ವಾರ್ಸ್, ಇನ್ನೊಂದು ಸಿವಿಲಿಕ್ ವಾರ್ಸ್. ಗಾಲಿಕ್ ವಾರ್ಸ್ ಮತ್ತು ಸಿವಿಲಿಕ್ ವಾರ್ಸ್ ಇವು ಜೂಲಿಯಸ್ ಸೀಸರ್ನಿಂದ ರಚನೆಗೊಂಡಂತ ಕೃತಿಗಳು. ಹೀಗೆ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ರೋಮ್ನಲ್ಲಿ ಗಣರಾಜ್ಯ ಪತನವಾದ ನಂತರ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಜೂಲಿಯಸ್ ಸೀಸರ್ನ ಆರಂಭಿಕ ಜೀವನ, ಜೂಲಿಯಸ್ ಸೀಸರ್ನ ಸುಧಾರಣೆಗಳು, ಜೂಲಿಯಸ್ ಸೀಸರ್ನ ಸಾಮ್ರಾಜ್ಯ, ಜೂಲಿಯಸ್ ಸೀಸರ್ನ ಕೃತಿಗಳು. ಹೀಗೆ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ ನಂತರ ಮತ್ತೆ ಇದರ ಮುಂದುವರಿದ ಭಾಗವಾಗಿ ಅಂದ್ರೆ ಜೂಲಿಯಸ್ ಸೀಸರ್ನ ಹತ್ಯೆಯ ನಂತರ
ತನ್ನ ಸೋದರ ಮಾವನನ್ನ ಹತ್ಯೆ ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಆಕ್ಟೋವಿಯನ್ ಅಂತಕ್ಕಂಥ ವ್ಯಕ್ತಿ ನಡೆಸಿರ್ತಕ್ಕಂಥ ದ್ವಿತೀಯ ತ್ರಿಮೂರ್ತಿಗಳ ಕೂಟವನ್ನ ಏನ್ ಮಾಡೋಣಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿಗೆ ಇಲ್ಲಿನ ಕ್ಲಾಸನ್ನು ಮುಕ್ತಾಯಗೊಳಿಸ್ತಿದೆ. ನಮಸ್ಕಾರ.